ಮಾಡುತ್ತಾ ಇದ್ದಾನೆ. ಅನೇಕ ಆಶ್ಚರ್ಯಕರವಾಗಿರುವಂತ ಕಾರ್ಯಗಳನ್ನು ಯಾರ್ಯಾರಿಗೆ ಅದ್ಭುತವೋ ಬೇಕು, ಯಾರ್ಯಾರಿಗೆ ಸ್ವಸ್ಥತೆ ಬೇಕು, ಯಾರ್ಯಾರಿಗೆ ಬಿಡುಗಡೆ ಬೇಕು, ಯಾರ್ಯಾರಿಗೆ ವಿಧ ವಿಧವಾಗಿರುವಂತಹ ಸಮಸ್ಯೆಗಳಿಂದ ದೂರವಾಗಬೇಕು, ಈ ರಾತ್ರಿಯಲ್ಲಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಳ್ಳೋಣ. ತಂದೆಯಾದ ದೇವರೇ, ನನ್ನನ್ನು ನಾನು ನಿನಗೆ ಒಪ್ಪಿಸಿಕೊಡ್ತೇನೆ. ನನ್ನನ್ನು ನಡೆಸು ಸ್ವಾಮಿ. ಕಳೆದ ಸಮಯದಲ್ಲಿ ನಾನು ಎಷ್ಟೇ ತಪ್ಪುಗಳು ಮಾಡಿರ್ಬೋದು ರಾಕ್ಷ, ಕಳೆದ ಒಂದೊಂದು ಗಳಿಗೆಯಲ್ಲಿ ನನ್ನ ಎಷ್ಟೇ ಅಪರಾಧಗಳನ್ನು ಮಾಡಿರ್ಬೋದು, ನನ್ನನ್ನು ಕ್ಷಮಿಸ. ಆದರೆ ಈ ರಾತ್ರಿಯಲ್ಲಿ ಸ್ವಾಮಿ, ಈ ರಾತ್ರಿಯ ಕಾಲದಲ್ಲಿ ದೇವರೇ, ಇಂದಿನಿಂದ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ರಾಕ್ಷ. ಇಂದಿನಿಂದ ಏಸಯ್ಯ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತಕ್ಕಂಥ ಒಂದು ಅದ್ಭುತವಾಗಿರುವಂಥ ಸ್ತೋತ್ರವನ್ನು ದೇವರಿಗೆ ನಾವು ಸಲ್ಲಿಸೋಣ. ನಮ್ಮನ್ನು ನಾವು ದೇವರ ವಾಕ್ಯದ ಕಡೆಗೆ ಸಿದ್ಧತೆ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ದೈವದಾಸರು ಬಂದಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆಯನ್ನು ತಟ್ಟುತ್ತಾ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ದೈವದಾಸರಿಗೆ ಚಪ್ಪಾಳೆ ತಟ್ಟುವುದು, ದೇವರ ಒಂದು ದಾಸರಿಗೆ ಚಪ್ಪಾಳೆ ತಟ್ಟುವುದು ದೇವರಿಗೆ ತಟ್ಟುವಂತ ಚಪ್ಪಾಳವಾಗಿದೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಸೇವಕರನ್ನು ಆಹ್ವಾನಿಸೋಣ. ನಮ್ಮ ಮಧ್ಯದಲ್ಲಿ ಡಾಕ್ಟರ್ ಪೆಟ್ರೇಶ್ ಅಯ್ಯನವರು ನಮ್ಮ ಮಧ್ಯದಲ್ಲಿದ್ದಾರೆ. ನಾವು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ತುಂಬ ಹೃದಯದಿಂದ ಈ 2ನೇ ದಿವಸದ ಈ ಕೂಟಕ್ಕೆ ಅವರಿಗೆ ನಾವು ಸಂಪೂರ್ಣವಾಗಿರುವಂತಹ ಹೃದಯದಿಂದ ಅವರಿಗೆ ಆಹ್ವಾನಿಸೋಣ. ದೇವರನ್ನ ಸನ್ಮಾನಿಸುವುದು, ದೇವರ ಸೇವಕರನ್ನ ಸನ್ಮಾನಿಸುವುದು ದೇವರಿಗೆ ಸನ್ಮಾನಿಸಿದ ಹಾಗಿರುತ್ತದೆ. ಮತ್ತೊಂದಾವರ್ತಿ ಜೋರಾದ ಚಪ್ಪಾಳೆಗಳನ್ನು ತಟ್ಟುತ್ತಾ ನಾವು ಅಯ್ಯನವರಿಗೆ ಅಭಿನಂದನೆ ಸಲ್ಲಿಸೋಣ. ಸ್ತೋತ್ರ ಏಸಯ್ಯ. ನಿನ್ನ ಮಧ್ಯಸ್ಥಿಕೆಗಾಗಿ ಸ್ತೋತ್ರ ದೇವರೇ ಸ್ವಾಮಿ. ದೈವದಾಸರನ್ನು ನಮ್ಮ ಬಳಿಗೆ ಬರಮಾಡಿದ ನಿನ್ನ ಪ್ರೀತಿಗಾಗಿ ಸ್ತೋತ್ರಗಳ ದೇವರೇ ಸ್ವಾಮಿ. ಏಸಯ್ಯ, ಈ ದಿನ ನೀನು ಅವರ ಮುಖಾಂತರವಾಗಿ ಬಿಡುಗಡೆ ಮಾಡುವಂತ ದೇವರಾಗಿದ್ದು ನಿನಗೆ ಸ್ತೋತ್ರ ಸ್ವಾಮಿ. ಸ್ವಸ್ಥತೆ ಕೊಡುವಂತ ದೇವರಾಗಿದ್ದು ನಿನಗೆ ಸ್ತೋತ್ರಗಳ ದೇವರೇ. ಎಲ್ಲ ಸೈತಾನನ ಕಟ್ಟುಗಳು ಮುರಿಯುವಂತ ದೇವರಾಗಿದ್ದು ನಿನಗೆ ಸ್ತೋತ್ರಗಳ ಪಾತ್ರದಿಂದ ದೇವರೇ.
ಬಲವಾದ ರೀತಿಯಲ್ಲಿ ದೇವರ ಸ್ವಾಮಿ ಇಬ್ಬಾಯಿಯ ಕತ್ತಿಯ ಹಾಗೆ ದೇವರ ಸ್ವಾಮಿ ಈ ದಿನದಲ್ಲಿ ಅವರ ಮುಖಾಂತರವಾಗಿ ನೀನು ನಮ್ಮನ್ನು ನಡೆಸುವಂತ ದೇವರಾಗಿದ್ದಿ. ಅದಕ್ಕಾಗಿ ಸ್ತೋತ್ರಗಳು 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 ದೇವರ. ಒಂದು ದೊಡ್ಡ ಚಪ್ಪಾಳನ ತಟ್ಟೋಣ ಬಿಡುಗಡೆಗಾಗಿ, ಒಂದು ದೊಡ್ಡ ಚಪ್ಪಾಳನ ತಟ್ಟೋಣ ಸ್ವಸ್ಥತೆಗಾಗಿ, ಒಂದು ದೊಡ್ಡ ಚಪ್ಪಾಳನ ತಟ್ಟೋಣ ದೇವರ ಮಹಿಮೆಗೋಸ್ಕರವಾಗಿ. యేసయ్య ನಿನಗೆ ಸ್ತೋತ್ರ, ರಾಜ ನಿನಗೆ ಸ್ತೋತ್ರ, ರಕ್ಷಕ ನಿನಗೆ ಸ್ತೋತ್ರ, ಒಡೆಯ ನಿನಗೆ ಸ್ತೋತ್ರ, ಕರ್ತ ನಿನಗೆ ಸ್ತೋತ್ರ, ಗುರುಗ ನಿನಗೆ ಸ್ತೋತ್ರ, ನಡೆಸುವಂತ ದೇವನೇ ನಿನಗೆ ಸ್ತೋತ್ರವಾಗಲಿ. యేసయ్య ನಿನಗೆ ಸ್ತೋತ್ರ. ದೊಡ್ಡ ಚಪ್ಪಾಳೆಯನ್ನು ತಟ್ಟುತ್ತ ದೇವರ ಪ್ರಸನ್ನತೆನ ನಮ್ಮ ಮಧ್ಯದಲ್ಲಿ ಆಹ್ವಾನಿಸೋಣ. ನಮ್ಮಲ್ಲಿ ಎಷ್ಟು ಶಕ್ತಿ ಇದೆಯೋ ಶಕ್ತಿಗೆ ಮೀರಿ ನಾವು ಚಪ್ಪಾಳೆಯನ್ನು ತಟ್ಟುತ್ತಾ ನಾವು ದೇವರಿಗೆ ಅಭಿನಂದನೆಯನ್ನ ಸಲ್ಲಿಸೋಣ. ಇಲ್ಲಿವರೆಗೂ ದೇವರೇ ನಮ್ಮನ್ನು ನಡೆಸಿರುವಂತ ನಿನ್ನ